ಬಿಗ್ ಬಾಸ್ 30ನೇ ಸಂಚಿಕೆ ಪ್ರಾರಂಭದಲ್ಲಿ ಪ್ರಥಮ್ ಅವರು ಕಾರುಣ್ಯ ಅವರಿಂದ ತಾವು 10 ಜನ ಯಾಮಾರಿ ಬಿಟ್ವಿ ಎಂದು ನಿರಂಜನ್, ಕೀರ್ತಿ ಮತ್ತು ಸಂಜನಾ ಅವರಿಗೆ ಹೇಳುತ್ತಾರೆ. ನಂತರ ಭುವನ್ ಅವರು ಪ್ರಥಮ್ ಅವರಿಗೆ ಹೇರ್ ಕಟ್ ಮಾಡುತ್ತಾರೆ. ನಂತರ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಟಾಸ್ಕ್ ನ ಪೂರ್ವಭಾವಿಯಾಗಿ ಚಟುವಟಿಕೆಯೊಂದನ್ನು ಕೊಡುತ್ತಾರೆ. ಆ ಪ್ರಕಾರ ಮನೆಯ ಸದಸ್ಯರು 2 ತಂಡಗಳನ್ನು ಮಾಡಿಕೊಳ್ಳುವಂತೆ ಬಿಗ್ ಬಾಸ್ ಸೂಚಿಸುತ್ತಾರೆ. ಹಾಗೆ ಮಾಡಿಕೊಂಡ 2 ತಂಡಗಳ ಕ್ಯಾಪ್ಟನ್ ಭುವನ್ ಮತ್ತು ಕೀರ್ತಿಯಾಗುತ್ತಾರೆ. ನಂತರ ಪ್ರಥಮ್ ಸ್ವಲ್ಪ ಬದಲಾಗಿದ್ದಾನೆ, ಹೇಳಿದ್ದು ಕೇಳುತ್ತಾನೆ ಎಂದು ಕೀರ್ತಿಯವರು ಓಂ ಪ್ರಕಾಶ್ ರಾವ್ ಅವರಿಗೆ ಹೇಳುತ್ತಾರೆ. ನಂತರ ಬಿಗ್ ಬಾಸ್ ಈ ವಾರದ ಲಕ್ಸುರಿ ಬಜೆಟ್ ಟಾಸ್ಕ್ ಆಗಿ ಸವಾಲಿಗೆ ಸವಾಲ್ ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಅದರ ಪ್ರಕಾರ ಮೊದಲ ಹಂತವಾಗಿ ಗಾರ್ಡನ್ ಏರಿಯಾದಲ್ಲಿ ಮೇಲಿನಿಂದ ಬೀಳುತ್ತಿರುವ ಮೊಟ್ಟೆಗಳನ್ನು ಹಿಡಿಯಬೇಕಾಗುತ್ತದೆ. 1 ಡಜನ್ ಮೊಟ್ಟೆ ಹಿಡಿದ ಗುಂಪಿಗೆ ಒಂದು ಬಾವುಟ ಸಿಗುತ್ತದೆ ಎಂದು ಬಿಗ್ ಬಾಸ್ ಅವರು ತಿಳಿಸುತ್ತಾರೆ. ಅದರ ಪ್ರಕಾರ 2 ತಂಡಗಳು ಮೊಟ್ಟೆಗಳನ್ನು ಹಿಡಿದು ಬಿಗ್ ಬಾಸ್ಗೆ ಹಿಂತಿರುಗಿಸುತ್ತಾರೆ. ನಂತರ ಮೋಹನ್ ಅವರು ಶಾಲಿನಿ ಪರ್ಸನಾಲಿಟಿ ಬಗ್ಗೆ, ರಿಯಾಲಿಟಿ ಶೋ ಆಂಕರ್ ಮಾಡಿರೋ ಬಗ್ಗೆ ಮಾಳವಿಕಾ ಹತ್ತಿರ ಹೇಳುತ್ತಾರೆ. ಅದನ್ನು ನೋಡಿ ಶಾಲಿನಿ ತಮ್ಮ ಹೆಸರು ನಿರ್ನಾಮ ಮಾಡುತ್ತಿದ್ದಾರೆ ಇವರು ಎಂದು ಬೇಜಾರು ಮಾಡಿಕೊಳ್ಳುತ್ತಾರೆ. ಶೀತಲ್ ಶಾಲಿನಿಗೆ ಸಮಾಧಾನ ಮಾಡುತ್ತಾರೆ. ನಂತರ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಟಾಸ್ಕ್ ನ ಮುಂದಿನ ಹಂತವಾಗಿ ಬಾಹುಬಲ ಎಂಬ ಚಟುವಟಿಕೆಯೊಂದನ್ನು ಕೊಡುತ್ತಾರೆ. ಅದರ ಪ್ರಕಾರ 2 ತಂಡಗಳಿಂದ ಒಬ್ಬೊಬ್ಬರು ಬಂದು ಆರ್ಮ್ ರಾಸ್ಲಿಂಗ್ ಮಾಡಬೇಕಾಗುತ್ತದೆ. ಆ ಪ್ರಕಾರ ನಡೆದ ಮೊದಲ 2 ರೌಂಡ್ಗಳಲ್ಲಿ ರೆಡ್ ಟೀಮ್ ಅಂದರೆ ಕೀರ್ತಿ ಅವರ ಟೀಮ್ ವಿಜೇತವಾಗುತ್ತದೆ. ಇನ್ನೊಂದೆಡೆ ಶಾಲಿನಿ ಬಗ್ಗೆ ಮೋಹನ್ ಅವರು ಕಮೆಂಟ್ ಮಾಡಿದ್ದಕ್ಕೆ ಶಾಲಿನಿ ಅವರು ಮೋಹನ್ ಅವರಿಗೆ ಬೈಯುತ್ತಾರೆ. ಕೊನೆಯದಾಗಿ ನಡೆದ ಬಾಹುಬಲ್ ರೌಂಡ್ ನಲ್ಲಿ ಗ್ರೀನ್ ಟೀಮ್ ಅಂದ್ರೆ ಭುವನ್ ಅವರ ಟೀಮ್ ವಿಜೇತವಾಗುತ್ತದೆ. ರಾತ್ರಿ ಮತ್ತೆ ಮೊಟ್ಟೆ ಹಿಡಿಯುವ ಟಾಸ್ಕ್ ನಡೆಯುತ್ತದೆ. ಈ ಟಾಸ್ಕ್ ನ ಕೊನೆಗೆ 2 ಟೀಮ್ನವರು ಒಂದೊಂದು ಫ್ಲಾಗ್ ಅನ್ನು ಗೆಲ್ಲುತ್ತಾರೆ.